ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಾಚಾರ್ಯರು ಕಣ್ವತೀರ್ಥದ ಸಮುದ್ರದ ದಡದಲ್ಲಿ ಸ್ನಾನವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯ ಅಲೆಗಳ ಹೊಡೆತದಿಂದ ಕೆಳಗಡೆಗೆ ಬೀಳ್ತಾ ಇದ್ರು. ಅದನ್ನು ನೋಡಿ ದುರ್ಜನರುಗಳು ಅವರನ್ನ ಅಪಹಾಸ್ಯ ಮಾಡಿದರು. ಆದರೆ ಆಚಾರ್ಯರು ಆ ಅಪಹಾಸ್ಯಕ್ಕೆ ಏನೂ ಕೂಡ ಬೆಲೆ ಕಟ್ಟಲಿಲ್ಲ. ದುರ್ಜನರ ಮಾತು ಅದು ಅಯೋಗ್ಯವಾದ ಮಾತುಗಳು, ಅದರ ಬಗ್ಗೆ ತಲೆ ಕೊಟ್ಟು ತಲೆ ಬಿಸಿ ಮಾಡ್ಕೊಳ್ಬಾರ್ದು ಎಂಬುದಾಗಿ ಅದನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ ಆಚಾರ್ಯರು. ಅದನ್ನು ಪಂಡಿತಾಚಾರ್ಯರು ದೃಷ್ಟಾಂತದ ಮೂಲಕವಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಸಿಂಹಕ್ಕೆ ಆಚಾರ್ಯರನ್ನ ಹೋಲಿಸ್ತಾ ಇದ್ದಾರೆ. ಆಚಾರ್ಯರು ಸಿಂಹದಂತೆ ಇರ್ತಕ್ಕಂಥವರು ಎಂಬುದಾಗಿ. ನಾಯಿಗಳು ಗುಂಪು ಗುಂಪಾಗಿ ಸೇರಿ ಕೂಗ್ತಾ ಇರತ್ತೆ, ಆದರೆ ಸಿಂಹ ಆ ನರಿಗಳ ಕೂಗನ್ನ ತಾನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನರಿ ಕೂಗಿದಾಗ ನಾಯಿಗಳು ಕೂಡ ಕೂಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ನರಿಗಳ ಕೂಗನ್ನ ಕಂಡು ಅವುಗಳಿಗೆ ಭಯ ಆಯಿತು. ಅವಾಗ ನಾಯಿಗಳು ಗುಂಪು ಗುಂಪಾಗಿ ಸೇರಿ ಜೋರಾಗಿ ಒದರ್ತವೆ, ಕೂಗಾಡ್ತವೆ. ಆದ್ರೆ ಸಿಂಹ ಯಾವುದನ್ನು ತಾನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆನೆಯ ಕೂಗಾದರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳತ್ತೆ. ಆನೆಯ ಗಂಡಸ್ಥಲದ ಮೇಲೆ ಕುಳಿತುಕೊಂಡು ಅದನ್ನು ಭೇದಿಸ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹದ್ದು ಸಿಂಹ ಅದು ಅಲ್ವಾ. ಆದ್ರೆ ಆನೆಯ ಕೂಗನ್ನ ಅದು ಪರಿಗಣಿಸತ್ತೆ, ಆದ್ರೆ ನಾಯಿ ನರಿಗಳ ಕೂಗನ್ನ ಅದು ಪರಿಗಣಿಸೋದಿಲ್ಲ. ಮಧ್ವಾಚಾರ್ಯರು ಕೂಡ ಅವರು ಸಿಂಹದಂತೆ ಇರ್ತಕ್ಕಂಥವ್ರು. ಅವ್ರು ಹೇಗೆ ಅಂದ್ರೆ ಯಾರೇ ಪ್ರತಿವಾದಿಗಳು ಬರಲಿ ಅವರ ಜೊತೆಗೆ ವಾದವನ್ನ ಮಾಡಿ ಅವರು ಆ ಪ್ರತಿವಾದಿಯನ್ನ ಸೋಲಿಸ್ತಕ್ಕಂತಹ ಸಾಮರ್ಥ್ಯವನ್ನ ಆಚಾರ್ಯರು ಪಡೆದಿರ್ತಕ್ಕಂಥವ್ರು. ಸಿಂಹ ಆನೆಯನ್ನ ಯಾವ ರೀತಿಯಾಗಿ ತಾನು ಗಂಡಸ್ಥಲವನ್ನ ಭೇದಿಸತ್ತೆ, ಅದೇ ರೀತಿ ಆಚಾರ್ಯರು ಕೂಡ ಸಿಂಹದಂತೆ ಇರ್ತಕ್ಕಂಥವ್ರು. ಸಿಂಹ ನಾಯಿಯ ಕೂಗನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ವೋ, ನರಿಯ ಕೂಗನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ವೋ, ಹಾಗೆ ಯಾರೋ 4 ಜನ ದುರ್ಜನರು ಅಪಹಾಸ್ಯ ಮಾಡಿದರೆ ಅದಕ್ಕೇನು ಕೂಡ ಬೆಲೆಯನ್ನ ಕಟ್ಟಲಿಲ್ಲ ಆಚಾರ್ಯರು. ತಿರಸ್ಕಾರವನ್ನ ಆಚಾರ್ಯರು ಮಾಡಿದರು. ಆಚಾರ್ಯರ ಸಾಮರ್ಥ್ಯ ಅದವರಿಗೆ ಗೊತ್ತಿಲ್ಲದೆ ಅಪಹಾಸ್ಯ ಮಾಡಿದವರು. ಆದರೆ ಆಚಾರ್ಯರು ಅದರ ಬಗ್ಗೆ ತಿರಸ್ಕಾರವನ್ನ ಮಾಡಿದರು. ಅದು ಅವರವರ ಜೀವನ ಸ್ವರೂಪ ಯೋಗ್ಯತೆನೇ ಹಾಗಿದ್ರೆ ಅದಕ್ಕೇನು ಮಾಡಬಾರದು. ಅದಕ್ಕೆ ತಿರಸ್ಕಾರವೇ ಮದ್ದು. ಆಚಾರ್ಯರು ಹಾಗೆ ವರ್ತಿಸಿದರು. ಜನ್ಮಸ್ಥಿತ್ಯವಸಿತಿದಾಯಿನಂ ಕಟಾಕ್ಷಂ ಲೋಕಾನಾಂ ಅಘಟಯದಂಬುಧೌ ಬೃಹದ್ಧೀಹಿ ಆಕ್ರಾಂತೋ ಅಧಿಕ ಗುರುಣಾ ಸತೇನ ತಾವನ್ ಮುಂಚನ್ ಸಂಚಲನಮಭೂತ್ ತಟಾಕದೇಶ್ಯ. ದುರ್ಜನರು ಅಪಹಾಸ್ಯ ಮಾಡ್ತಾ ಇದ್ರೆ ಆಚಾರ್ಯರು ತಮ್ಮ ಸಾಮರ್ಥ್ಯ ಏನು ಎಂಬುದಾಗಿ ತೋರಿಸಿದ್ರು. ಪ್ರಾತ್ಯಕ್ಷಿಕವಾಗಿ ಎಲ್ಲ ಜನರು ನೋಡ್ತಾ ಇರುವಂತೆಲೇ ಅದನ್ನು ತೋರಿಸಿದ್ರು. ಅವರ ಕುಡಿಗಣ್ಣ ನೋಟ ಎಂಥ ಕುಡಿಗಣ್ಣ ನೋಟ ಆಚಾರ್ಯರದ್ದು. ಸಮಸ್ತ ಜಗತ್ತಿಗೆ ಲೋಕಾನಾಂ ಜನ್ಮಸ್ಥಿತ್ಯವಸಿತಿ ದಾಯಿನಿಂ ಅಲ್ವಾ. ಎಲ್ಲ ಲೋಕಗಳ ಉತ್ಪತ್ತಿ, ಅವುಗಳ ರಕ್ಷಣೆ, ಅನಂತರಾದ ಜೀವರಾಶಿಗಳ ರಕ್ಷಣೆ, ಮತ್ತೆ ಪ್ರಳಯ ಕಾಲದಲ್ಲಿ ಎಲ್ಲ ಸಂಹಾರ, ಇಷ್ಟೆಲ್ಲ ಎಷ್ಟು ದೊಡ್ಡ ಕರ್ಮ, ಎಷ್ಟ ದೊಡ್ಡ ಕ್ರಿಯೆ. ಅಂತಹ ಕ್ರಿಯೆ ನಡೆಯೋದು ಆಚಾರ್ಯರ ಕಟಾಕ್ಷದಿಂದಾಗಿ ನಡೆಯುತ್ತಂತೆ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡ್ತಕ್ಕಂತಹ ಶಕ್ತಿ ಅದು ಕೇವಲ ಒಂದು ಕಟಾಕ್ಷಕ್ಕೆ, ಆಚಾರ್ಯರ ಕುಡಿಗಣ್ಣ ನೋಟಕ್ಕೆ ಇದೆಯಂತೆ. ಒಮ್ಮೆ ಕುಡಿಗಣ್ಣ ನೋಟವನ್ನ ಬೀರಿದ್ರೂ ಸಾಕು, ಜಗತ್ತೆಲ್ಲ ಸುಟ್ಟು ಬೂದಿಯಾಗಿ ಬೀಳತ್ತೆ. ಅಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಮಧ್ವಾಚಾರ್ಯರು. ಇದು ಆ ದುರ್ಜನರಿಗೆ ಗೊತ್ತಿಲ್ಲ. ಇಂಥ ಒಂದು ಕಟಾಕ್ಷವನ್ನ
ಆಚಾರ್ಯರು ಅಘಟಯದಂಬುಧೌ, ಸಮುದ್ರದ ಮೇಲೆ ಆ ಕಟಾಕ್ಷವನ್ನ ಬೀರಿದ್ರು. ಬೀರಿದ ಕೂಡಲೇ ಏನಾಯ್ತು ಅವತ್ತಾಗ? ಸಮುದ್ರ ಒಂದು ಕೆರೆಯಂತೆ ಆಗೋಯ್ತಂತೆ. ತಟಾಕ ದೇಶ್ಯ, ತಟಾಕ ದೇಶ್ಯ, ತಟಾಕ ಅಂದ್ರೆ ಒಂದು ಚಿಕ್ಕ ಸರೋವರ, ಸರೋವರದ ಸದೃಶ ಹಾಗೆ ಆಯ್ತಂತೆ ಸಮುದ್ರ. ಅದರ ಭೋರ್ಗರೆತ ಎಲ್ಲ ನಿಂತು ಹೋಯ್ತು. ಇದುವರೆಗೂ ಕೂಡ ಅದರ ಹಾರಾಟ ಏನಿತ್ತು ಎಲ್ಲ ನಿಂತು ಹೋಯ್ತಂತೆ. ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇತ್ತಲ್ಲ, ಎಲ್ಲ ನಿಂತು ಹೋಗಿದೆ. ಕೇವಲ ಒಂದು ಸರೋವರದಂತೆ ಆ ಸಮುದ್ರ ಶಾಂತವಾಗಿ ಕುಳಿತುಕೊಂಡಿದೆ ಇವಾಗ. ಅವತ್ತು ರಾಮ ತನ್ನ ದೃಷ್ಟಿಯನ್ನ ಬೀರಿದಾಗ ಸಮುದ್ರ ಯಾವ ರೀತಿಯಾಗಿ ಶಾಂತವಾಗಿ, ವರುಣ ತಾನೇ ಬಂದ ಅವತ್ತಿನ ದಿವಸ. ಸಕ್ರೋಧ ದೀಪ್ತ ನಯನಾಂತ ಹತಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈಹಿ ಸಿಂಧು ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಂ ಪಾದಾರವಿಂದಮುಪಗಮ್ಯ ಬಭಾಷಯೇ ತತೋ. ಲಂಕಾಪಟ್ಟಣಕ್ಕೆ ಯುದ್ಧಕ್ಕೆ ಹೋಗಬೇಕಾಗಿದೆ. ಸಮುದ್ರ ರಾಜ ತಾನು ಜಾಗವನ್ನ ಕೊಡ್ಲಿಲ್ಲ, ಸ್ಥಳಾವಕಾಶವನ್ನ ಕೊಡ್ಲಿಲ್ಲ. ಅವಾಗ ರಾಮ ಕ್ರೋಧ ದೀಪ್ತ ನಯನಾಂತ ಹತಃ, ರಾಮಚಂದ್ರ ತನ್ನ ಕಣ್ಣನ್ನ ಅಗಲಿಸಿ ಒಮ್ಮೆ ನೋಡಿದ್ದಂತೆ. ಕೋಪದಿಂದ ದೀಪ್ತ ಪ್ರಕಾಶಮಾನವಾಗಿರ್ತಕ್ಕಂತಹ ನಯನಾಂತ ಆ ಕುಡಿಗಣ್ಣ ನೋಟ, ಅದರಿಂದಲೇನೆ ಎಲ್ಲ ಸಮುದ್ರ ಒಣಗಿ ಹೋಯ್ತಂತೆ. ಶೋಷಂ ಕ್ಷಣಾದುಪಗತಃ, ಏನ್ ದೊಡ್ಡ ದೊಡ್ಡ ತಿಮಿಂಗಿಲಗಳು, ಮೀನುಗಳು, ಏನೇನೋ ಪ್ರಾಣಿಗಳೆಲ್ಲ ಇದೆ ಸಮುದ್ರದಲ್ಲಿ, ಎಲ್ಲವೂ ದುರ್ಬಲವಾಗಿ ಸಾಯೋ ಪರಿಸ್ಥಿತಿ ಬಂದಿದೆ. ಅವಾಗ ಸಮುದ್ರ ರಾಜ ವರುಣ ತಾನೇ ಬಂದು ಭಗವಂತನ ರಾಮಚಂದ್ರನ ಪಾದಾರವಿಂದದಲ್ಲಿ ನಮಸ್ಕರಿಸಿದ ವರುಣ ಸಮುದ್ರ ರಾಜ. ಅಂತಹ ರಾಮಚಂದ್ರನ ಭಕ್ತರು, ಆ ರಾಮಚಂದ್ರನ ಆರಾಧನೆಯನ್ನ ಮಾಡ್ತಕ್ಕಂಥವ್ರು ಮಧ್ವಾಚಾರ್ಯರು, ಆ ರಾಮನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಅದನ್ನು ಇವತ್ತು ಆ ರಾಮನ ಅನುಗ್ರಹದಿಂದಾಗಿ ಇವತ್ತು ಸಮುದ್ರ ಇವತ್ತು ಕೆರೆಯಂತೆ ತಾನು ತನ್ನ ಎಲ್ಲ ಸಾಮರ್ಥ್ಯವನ್ನ ಬಿಟ್ಟು, ಮುಂಚನ್ ಸಂಚಲನಂ, ಭಾರಿ ದೊಡ್ಡ ದೊಡ್ಡ ಅಲೆಗಳಿಲ್ಲ, ಶಾಂತವಾಗಿ ಇವಾಗಿದೆಯಂತೆ. ಜನರಿಗೆ ಆಶ್ಚರ್ಯ ಆಗ್ಬೇಕು ಇದೇನಿದು ಎಂಬುದಾಗಿ. ಹೀಗೆ ಆಚಾರ್ಯರು ಅನೇಕ ಮಹಿಮೆಗಳನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇತ್ಯಾದ್ಯೈರಪಿ ಚರಿತೈಹಿ ಅನನ್ಯ ಸಾಧ್ಯೈಹಿ ನಸ್ಥೇಷ್ಟಾಂ ಬಹುಮತಿಮಾಪ ದುರ್ಜನೋಸ್ಮಿನ್ ವಿದ್ವೇಷಂ ವ್ಯಧಿತ ಪುನರ್ನಿರಸ್ತ ಭಾಗ್ಯೆ ತಸ್ಮಿನ್ ದುರ್ಮನಸಿ ತದೇವ ಶೋಭನಂ ಸ್ಯಾತ್. ಇತ್ಯಾದ್ಯೈಹಿ, ಇದು ಒಂದೇ ಅಲ್ಲ, ಸಮುದ್ರವನ್ನ ಕೆರೆಯಂತೆ ಶಾಂತಗೊಳಿಸಿದ್ದು ಇದು ಒಂದೇ ಆಚಾರ್ಯರ ಮಹಿಮೆ ಅಲ್ಲ. ಇದೇ ಮೊದಲಾಗಿರ್ತಕ್ಕಂತಹ ಅನೇಕ ಮಹಿಮೆಗಳು. ಎಂಥ ಮಹಿಮೆಗಳು ಅಂತ ಹೇಳ್ತೀರಾ? ಅನನ್ಯ ಸಾಧ್ಯೈಹಿ, ಬೇರೆ ಯಾರಿಂದಲೂ ಕೂಡ ಸಾಧ್ಯವಾಗದೇ ಇರತಕ್ಕಂತಹ ಮಹಿಮೆಗಳನ್ನ, ಕಾರ್ಯಗಳನ್ನ ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ಆದರೆ ಲೋಕದಲ್ಲಿ ದುರ್ಜನರು ಏನಾದರೂ ಅದನ್ನು ಒಪ್ಕೊಳ್ಳೋದಿಲ್ಲ, ಹಠಮಾರ್ತನ ಜಾಸ್ತಿ. ಅವರೆಲ್ಲ ಯಾಕೆ ಹಾಗೆ? ಆಚಾರ್ಯರ ಬಗ್ಗೆ ಗೌರವ ಬರಲೇ ಇಲ್ಲಂತೆ. ಈ ಲೀಲೆಯನ್ನ ಆಚಾರ್ಯರು ಪ್ರತ್ಯಕ್ಷವಾಗಿ ತೋರಿಸಿದ್ರೂ ಕೂಡ ಆ ಜನರುಗಳಿಗೆ ಬುದ್ಧಿ ಬರಲೇ ಇಲ್ಲ. ನಸ್ಥೇಷ್ಟಾಂ ಬಹುಮತಿ ಮಾಪ, ಆಚಾರ್ಯರ ಬಗ್ಗೆ ಗೌರವ ಬುದ್ಧಿ, ಆಚಾರ್ಯರು ದೊಡ್ಡ ಮಹಾನುಭಾವರು ಎಂಬುದಾಗಿ ಅವರ ಬಗ್ಗೆ ಭಕ್ತಿ ಆದರ ಆ ಜನರಿಗೆ ಉಂಟಾಗಲೇ ಇಲ್ಲಂತೆ, ಆ ದುರ್ಜನರಿಗೆ. ಯಾಕೆ? ಅವರ ಸ್ವಭಾವನೆ ಹಾಗೆ, ಯಾರೇನ್ ಮಾಡ್ಲಿಕ್ಕಾಗತ್ತೆ? ನಿರಸ್ತ ಭಾಗ್ಯೇ ದುರ್ಮನಸಿ, ದುಷ್ಟ ಬುದ್ಧಿ ಇರ್ತಕ್ಕಂಥವ್ರು. ಅವ್ರಿಗೆ ಜೀವನದಲ್ಲಿ ಮೋಕ್ಷಾದಿ ಪುರುಷಾರ್ಥಗಳನ್ನ ಹೊಂದಬೇಕು ಎಂಬುದಾಗಿ ಆ ಭಾಗ್ಯವೇ ಇಲ್ಲ ಅವ್ರಿಗೆ. ನರಕಾದಿ ಅಲ್ಲೇ ಬೀಳ್ಬೇಕು, ತಮಸ್ಸಿಗೆ ಹೋಗಿ ಬೀಳ್ಬೇಕು, ನಿತ್ಯದಲ್ಲೂ ದುಃಖವನ್ನೇ ಅನುಭವಿಸ್ಬೇಕು ಅಂತ ಅವ್ರ ಯೋಗ್ಯತೆ ಹಾಗೆ ಇದ್ರೆ ಯಾರೇನ್ ಮಾಡ್ಲಿಕ್ಕಾಗತ್ತೆ ಅಲ್ವಾ? ಆದ್ರಿಂದ
ಭಗವಂತನಲ್ಲಿ ದ್ವೇಷ, ಭಗವದ್ ಭಕ್ತರ ದ್ವೇಷ, ಅದನ್ನ ಯಾವತ್ತೂ ಕೂಡ ಮಾಡಬಾರದು. ಆದ್ರೆ ಇವ್ರಿಗೆ ಅದೆಲ್ಲ ಸ್ವಾಭಾವಿಕವಾಗೇನೆ ದ್ವೇಷ ಇದ್ಬಿಟ್ಟಿರತ್ತೆ. ಆ ದ್ವೇಷ ಸ್ವಾಭಾವಿಕವಾಗಿ ಇರ್ಬೇಕಾದ್ರೆ ಅದನ್ನು ಬಿಡ್ಲಿಕ್ಕಾದ್ರೂ ಹೆಂಗ್ ಸಾಧ್ಯ? ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪುನಃ ವಿದ್ವೇಷಂ ವ್ಯಧಿತ ಅಂತ ಹೇಳ್ತಾರೆ. ಆಚಾರ್ಯರು ಇಷ್ಟು ಪ್ರಾತ್ಯಕ್ಷಿಕವಾಗಿ ಮಹಿಮೆಯನ್ನ ತೋರಿಸಿದ್ರೂ ಕೂಡ ಅವರಿನ್ನು ದ್ವೇಷ ಮಾಡ್ತಲೇ ಇದ್ರು. ಯಾಕೆ ದ್ವೇಷ ಮಾಡ್ತಲೇ ಇದ್ರು? ಅದು ಅವರ ಸ್ವಭಾವನೆ ಹಾಗೆ. ಇಂಥ ಕೆಟ್ಟ ಕೆಲಸಗಳನ್ನ ಮಾಡಿ ನರಕಕ್ಕೆ ಹೋಗಬೇಕು, ದುಃಖ ಭಾಜನರೇ ಆಗಬೇಕು ಅಂತ ಅವರ ಸ್ವಭಾವನೆ ಹಾಗಿದ್ರೆ ಅವಾಗ ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸಂಪ್ರಾಪ್ತಂ ಸಹ ಸಹಜೇನ ಗಂಡವಾಟಂ ಸೋಜಸ್ಸಂ ಪ್ರಕಟನ ಆದಿಶದ್ವಿಶಂಕಂ ಶುಶ್ರೂಷಾಮಯಮುಚಿತೋ ವಿಧಾತುಮೀಶತ್ ಲೋಕಾನಾಮಿತಿ ವಚಸಾ ಪರೀಕ್ಷಕಾಣಾಂ. ಮತ್ತೊಂದು ಆಚಾರ್ಯರ ಶಕ್ತಿಯನ್ನ ಪರೀಕ್ಷೆ ಮಾಡ್ತಕ್ಕಂತಹ ಪ್ರಸಂಗ. ಆಚಾರ್ಯರ ಮತ್ತೊಂದು ಮಹಿಮೆ ಇದು. ಅವರ ಶಾರೀರಿಕವಾದ ಬಲ, ಸಾಮರ್ಥ್ಯ ಅದು ಅಗಣ್ಯವಾದದ್ದು. ಆ ಸಾಮರ್ಥ್ಯ ಬೇರೆ ಯಾರಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭೀಮಬಲ ಭೀಮಬಲ ಅಂತ ಹೇಳ್ತೀವಲ್ಲ, ಹಾಗೆ ಕೆಲವರು ಜನ ಬಂದು ಹೇಳಿದರು. ಏನ್ ಹೇಳಿದರು? ಆಚಾರ್ಯರೇ, ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಮಲ್ಲ ಯುದ್ಧದಲ್ಲಿ ಪ್ರಾವೀಣ್ಯವನ್ನ ಪಡೆದವನು ಅವನು ಬಂದಿದ್ದಾನೆ. ನಿಮ್ಮ ಬಲ ಪರೀಕ್ಷೆಯನ್ನ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ, ಅದಕ್ಕೆ ನೀವು ಅವಕಾಶ ಕೊಡ್ತೀರಾ ಅಲ್ವಾ ಎಂಬುದಾಗಿ. ಆಚಾರ್ಯರು ಆಯಿತು ಅಂತ ಹೇಳಿದರು. ಅವನೊಬ್ಬನೇ ಬಂದಿಲ್ಲ, ಅವನ ಜೊತೆಗೆ ಅವನ ಸಹೋದರನೂ ಬಂದಿದ್ದಾನೆ. ಸಹಜೇನ ಸಹ ಸಂಪ್ರಾಪ್ತಂ ಗಂಡವಾಟಂ ಅಂತ ಹೇಳ್ತಾರೆ. ಅವನ ಹೆಸರು ಗಂಡವಾಟ ಎಂಬುದಾಗಿ. ಅದನ್ನ ಭಾಷೆಗಳಲ್ಲಿ ಕೋಡಿಪಾಡಿತ್ತಾಯ ಅಂತಲೂ ಕೂಡ ವ್ಯಾಖ್ಯಾನಕಾರರು ಬರೀತಾರೆ. ಅಂತೂ ಹೀಗೆಲ್ಲ ಬೇರೆ ಭಾಷೆಗಳಲ್ಲಿ ಹಾಗೆ ಅನುವಾದ ಮಾಡ್ತಾರೆ. ಅಂತೂ ಒಬ್ಬ ಮಲ್ಲಯುದ್ಧ ಪ್ರವೀಣ, ಆಚಾರ್ಯರ ಬಲ ಪರೀಕ್ಷೆ ಅದನ್ನು ಮಾಡಬೇಕು ಎಂಬುದಾಗಿ ಆಶ್ಚರ್ಯದಿಂದ ಬಂದಿದ್ದಾನೆ. ಅವರ ಬಗ್ಗೆ ಏನೇನೋ ಕಥೆಗಳನ್ನೆಲ್ಲ ಕೇಳಿದ್ದಾನೆ, ಅದರಿಂದ ಪರೀಕ್ಷೆ ಮಾಡಬೇಕು ಎಂಬುದಾಗಿ. ಜನ ಎಲ್ಲ ತುಂಬಾ ಕುತೂಹಲದಿಂದ ಏನಾಗತ್ತೆ ನೋಡ್ಬೇಕು ನೋಡ್ಬೇಕು ಎಂಬುದಾಗಿ. ಎಲ್ಲರಿಗೂ ಕೂಡ ಕುತೂಹಲದಿಂದ ಜನ ಎಲ್ಲ ಸೇರಿದ್ದಾರೆ. ನಿಮ್ಮ ದೇಹ ಬಲವನ್ನ ಪ್ರಕಟಗೊಳಿಸಿರಿ ಎಂಬುದಾಗಿ ಆಚಾರ್ಯರು ಹೇಳಿದರು. ಅಣ್ಣ ತಮ್ಮಂದಿರುಗಳಿಗೆ ಆಚಾರ್ಯರು ಹೇಳಿದರು, ನಿಮ್ಮ ದೇಹ ಬಲ ಏನಿದೆ, ಎಷ್ಟಿದೆ, ಅದನ್ನ ಏನು ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅಯ್ಯೋ ಸನ್ಯಾಸಿಗಳು ಆಚಾರ್ಯರು ಏನಾಗ್ಬಿಡತ್ತೋ ಏನೋ, ನೀವು ಅದೆಲ್ಲ ಏನು ಯೋಚನೆ ಮಾಡಬೇಕಾಗಿಲ್ಲ. ಏನು ಸಂಕೋಚ ಪಡಬೇಡ್ರಿ. ನಿಮ್ಮ ಸಮಗ್ರವಾದ ಸಾಮರ್ಥ್ಯ ಬಲ ಅದನ್ನ ಅಭಿವ್ಯಕ್ತಗೊಳಿಸ್ರಿ, ಪ್ರಕಟಪಡಿಸ್ರಿ. ಅದ್ರ ಬಗ್ಗೆ ನೀವೇನು ಸಂಕೋಚ ಪಡಬೇಡ್ರಿ, ವಿಚಾರ ಮಾಡಬೇಡ್ರಿ ಅಂತ ಆಚಾರ್ಯರೇ ಅವರಿಗೆ ಒತ್ತಿ ಹೇಳಿದ್ರಂತೆ. ಆದಿಶದ್ ವಿಶಂಕಂ ಸೋಜಸ್ಸಂ ಪ್ರಕಟನ ಆದಿಶದ್ ವಿಶಂಕಂ. ವಿಶಂಕಂ ಅಂತ ಹೇಳ್ತಾರೆ. ಏನು ಸಂಶಯನೇ ಪಡಬೇಡ್ರಿ, ನಿಮ್ಮ ಬಲವನ್ನ ಪ್ರಕಟಪಡಿಸ್ರಿ ಅಂತ ಆಚಾರ್ಯರು ಆದೇಶವನ್ನ ನೀಡಿದರು. ಎಷ್ಟು ಬಲ, ಆ ಗಂಡವಾಟನ ಬಲ ಎಷ್ಟು, ಆ ಬಲ ಎಷ್ಟು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಇವಾಗ ಅದನ್ನ ವಿವರಿಸ್ತಾರೆ. ಆಚಾರ್ಯರ ಅವರ ಸಾಮರ್ಥ್ಯ ಏನು ಅಂತ ಈ ಗಂಡವಾಟನಿಗೆ ಗೊತ್ತಿಲ್ಲ. ಭೀಮ ಬಲ ದೊಡ್ಡ ಕಲ್ಲು ಬಂಡೆಯನ್ನೇ ತಂದು ಸ್ಥಾಪನೆ ಮಾಡಿದ್ದು, ಭೀಮ ಬಲ ಅದ್ಯಾವುದೂ ಕೂಡ ಈ ಗಂಡವಾಟನಿಗೆ ಗೊತ್ತಿಲ್ಲ. ಯಾರೋ ಒಬ್ಬ ಸನ್ಯಾಸಿಗಳು ಏನೋ ಅಲ್ಪ ಸ್ವಲ್ಪ ಬಲ ಹೊಂದಿದ್ದಾರೆ, ಆದ್ರೆ ಅವ್ರನ್ನ ಸೋಲಿಸಬಹುದು ನಾನು, ನನಗೇನು ಇದು ಕಷ್ಟ ಅಲ್ಲ ಎಂಬುದಾಗಿ. ಸನ್ಯಾಸಿಗಳಿಗೆ ಎಷ್ಟು ಬಲ ಇರುತ್ತೆ ಅಂತ ಅವನಿಗೆ ತಿರಸ್ಕಾರ. ಆಚಾರ್ಯರ ಸ್ವರೂಪದ ಪರಿಚಯ ಅವನಿಗಿಲ್ಲ. ಆದ್ರಿಂದಾಗೇನೆ ಅವನು ಮಲ್ಲ ಯುದ್ಧದಲ್ಲಿ ಪ್ರಾವೀಣ್ಯ ಸಂಪಾದನೆ ಮಾಡಿರ್ತಕ್ಕಂಥ ಗಂಡವಾಟ ತನ್ನ ತಮ್ಮನ ಜೊತೆಗೆ ಆಚಾರ್ಯರ ದೇಹ ಬಲವನ್ನ ಪರೀಕ್ಷೆ ಮಾಡಬೇಕು ಎಂಬುದಾಗಿ ತಾನು ಬಂದಿದ್ದಾನೆ.